ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ ಸ್ಮೈಕ್. ಇಂದು ನಾವು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು PCOD ಮತ್ತು IVF ಚಿಕಿತ್ಸೆ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಯುವತಿಯರಲ್ಲಿ ಮಾಸಿಕ ಚಕ್ರ ಸಮಸ್ಯೆ ಹಾಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಗರ್ಭಧಾರಣೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೆಚ್ಚಿನ ಮಾಹಿತಿ ತಿಳಿಸಲು ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನವ್ಯಶ್ರೀ MS, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಹಾಗೂ ಮೈಸೂರಿನಲ್ಲಿ ಕಳೆದ 13 ವರ್ಷದಿಂದ ಇವರು IVF ಅನ್ನ ಗರ್ಭಧಾರಣೆಯ ಹೆಣ್ಣು ಮಕ್ಕಳಿಗೆ ಇದು ಮಾಡ್ತಿದ್ದಾರೆ. ಕಳೆದ 2 ವರ್ಷದಿಂದ ಇವರೇ ಆದ ಒಂದು ಸಂಸ್ಥೆಯನ್ನು ಮಾಮ್ ಟ್ರೀ ಅನ್ನೋದನ್ನ ಸ್ಥಾಪಿಸಿದ್ದಾರೆ. ಇದು ವಿಜಯನಗರದ ಮೊದಲನೇ ಹಂತ ಯೋಗ ನರಸಿಂಹಸ್ವಾಮಿಯ ಪಕ್ಕದಲ್ಲಿ ಬರುತ್ತದೆ. ಕಳೆದ 2 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಹಾಗೂ ತಮ್ಮ ವೃತ್ತಿಯ 12 ವರ್ಷದಲ್ಲಿ ಹಲವಾರು ಹೆಣ್ಣು ಮಕ್ಕಳಿಗೆ ತಾಯ್ತನವನ್ನ ಕೊಟ್ಟಿರುತ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟ್ರೆ, ವೆಲ್ಕಮ್ ಟು ಡಾಕ್ಟರ್ ಸ್ಮೈಕ್. ಥ್ಯಾಂಕ್ ಯು. ಡಾಕ್ಟ್ರೆ, PCOD ಮತ್ತೆ PCOS ಅಂದ್ರೆ ಏನು ಡಾಕ್ಟ್ರೆ? ಓಕೆ, PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಅದೇ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಆಕ್ಚುಲಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಇದೆರಡು ಇಂಟರ್ಚೇಂಜಬಲ್. ಪೇಷಂಟ್ಸ್ ನಮ್ಗೆ PCOD ಇದೆಯಾ, PCOS ಇದೆಯಾ ಅಂತ ಬಂದು ಕೇಳ್ತಾರೆ. ಬಟ್ ಜಸ್ಟ್ ಫಾರ್ ಜನರಲ್ ಪಬ್ಲಿಕ್ ಅಂಡ್ ಕಾಮನ್ ಲ್ಯಾಂಗ್ವೇಜ್ ಎರಡು ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ತುಂಬಾ ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂತ ಅಂದ್ರೆ PCOD ಅಂದ್ರೆ ಬರೀ ಓವೇರಿಯನ್ ಡಿಸೀಸ್ಗೆ ಸಂಬಂಧಪಟ್ಟಂಗೆ ಇರುವಂತ ಅಬ್ನಾರ್ಮ್ಯಾಲಿಟಿ ಅಷ್ಟೇ. ಆದ್ರೆ PCOS ಅಂದ್ರೆ ಈ ಪಾಲಿಸಿಸ್ಟಿಕ್ ಓವರೀಸ್ ಅಂದ್ರೆ ಈ ಅಂಡಾಶಯದಲ್ಲಿ ಏನ್ ಅಬ್ನಾರ್ಮ್ಯಾಲಿಟಿ ಇರುತ್ತೆ, ತುಂಬಾ ಮೊಟ್ಟೆಗಳಿರುತ್ತೆ, ಈ ಕಂಡೀಷನ್ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದ್ರ ಜೊತೆಗೆ ಮೆಟಬಾಲಿಕ್ ಇಶ್ಯೂಸ್ ಎಲ್ಲ ಸೇರಿದಾಗ ಅದು PCOS ಅಂತ ಹೇಳ್ತೀವಿ. ಡಾಕ್ಟರ್, ಈಗ ನಾವು ಈ PCOD PCOS ಬಗ್ಗೆ ತಿಳಿಸಿದ್ವಿ. ಈ PCOD ಅನ್ನೋ ಸಮಸ್ಯೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ನೋಡ್ತೀವ, ನಗರ ಪ್ರದೇಶದಲ್ಲಿ ಜಾಸ್ತಿ ನೋಡ್ತೀವ? ಈಗ ದಿಸ್ ಇಸ್ ದಿ ಎರಾ ಆಫ್ ಗ್ಲೋಬಲೈಸೇಷನ್. ಅರ್ಬನ್ ರೂರಲ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಇನ್ನಿಲ್ಲ ಆಕ್ಚುಲಿ, ಟು ಬಿ ವೆರಿ ಫ್ರಾಂಕ್ ವಿತ್ ಯು. ಮುಂಚೆ ಎಲ್ಲ ಅದೇ ಹೇಳ್ತಾ ಇದ್ರು, ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್, ಅರ್ಬನ್ ಡಿಸೀಸ್ ಅಂತೆಲ್ಲ ಹೆಸರು ಕೊಡೋರು. ಬಟ್ ಇವಾಗ ತುಂಬಾ ಜನ ಮಹಿಳೆಯರು, ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತ ಮಹಿಳೆಯರಲ್ಲೂ ತುಂಬಾ ಜನಕ್ಕೆ ನಾವು ಈ ತೊಂದರೆನ ನೋಡ್ತಾ ಇದ್ದೀವಿ. ಈ PCODಗೆ ಕಾರಣ ಏನಿರುತ್ತೆ? ಇದು ಕಾಯಿಲೆನಾ ಇಲ್ಲ ಸಮಸ್ಯೆನಾ? ಅದನ್ನ ತಿಳಿಪಡಿಸಿ. PCOD ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ, ಆಯ್ತಾ? ಎಲ್ಲರಿಗೂ PCOD ಬರಲ್ಲ. ಈಗ ಜನರಲ್ ನಾಲೆಡ್ಜ್ ಹೇಳೋ ಪ್ರಕಾರ ಎಲ್ಲರಿಗೂ ಗೊತ್ತಿರತ್ತೆ, ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ರೆ, ದಪ್ಪ ಇದ್ರೆ, ತುಂಬಾ ಬ್ಯಾಡ್ ಲೈಫ್ ಸ್ಟೈಲ್ ಇದ್ರೆ ಅವಾಗ PCOD ಬರುತ್ತೆ ಅಂತ. ಬಟ್ PCOD ಬರಬೇಕು ಅನ್ನೋ ಜೆನೆಟಿಕ್ ಟೆಂಡೆನ್ಸಿ ಇರೋರಲ್ಲಿ ಮಾತ್ರ PCOD ಬರುತ್ತೆ. ಸೊ ಇಟ್ಸ್ ಲೈಕ್ ದ ಸಾಫ್ಟ್ವೇರ್. ಸೊ ನಿಮ್ಗೆ ಸಾಫ್ಟ್ವೇರ್ ಅಲ್ಲಿ PCOD ಬರಬೇಕು ಅನ್ನೋ ಜೀನ್ಸ್ ಇದ್ರೆ ಮಾತ್ರ PCOD ಬರೋ ಚಾನ್ಸಸ್ ಇರುತ್ತೆ. ಬಟ್ PCODಗೆ ಸಂಬಂಧಪಟ್ಟ ಜೀನ್ಸ್ ಇದ್ದು ನಿಮ್ ಲೈಫ್ ಸ್ಟೈಲು ಸರಿ ಇಲ್ಲ ಅಂತ ಅಂದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗ್ಬಹುದು, ಇಲ್ಲ ಒಬಿಸಿಟಿ ಇರಬಹುದು, ಸ್ಟ್ರೆಸ್ ಇರಬಹುದು, ಇಲ್ಲ ವೆರಿ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಇರಬಹುದು, ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಲ್ಲಾ ಕಡೆ ಬರೀ ಕಾರು, 2 ವೀಲರ್ಸ್ ತಗೊಂಡು ಓಡಾಡೋರು ಇರ್ಬೋದು, ಯಾವುದೇ ರೀತಿಯ ಎಕ್ಸರ್ಸೈಸ್ ಇಲ್ಲದೆ ಇರೋವಂಥದ್ದು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಜಾಸ್ತಿ ಎದ್ದು ಓಡಾಡೋಂಥ ಚಟುವಟಿಕೆ ಇಲ್ಲದೆ ಇರೋರು. ಸೊ ಇಂಥವರಲ್ಲಿ ಜೆನೆಟಿಕ್ ಟೆಂಡೆನ್ಸಿ ಇದ್ದಾಗ ಡೆಫಿನೆಟ್ಲಿ PCOD ಬರೋ ಸಾಧ್ಯತೆ ಜಾಸ್ತಿ. ಈ PCOD ಅನ್ನೋದು ಹೆರಿಡಿಟಿನ, ಅಂದ್ರೆ ತಾಯಿಗಿದ್ಮೇಲೆ ಮಗಳಿಗೂ ಬರುತ್ತೆ ಅಂತ ಏನಾದ್ರು ಇದೆಯಾ? ಸಾಮಾನ್ಯವಾಗಿ ಹೇಳ್ದಾಗೇನೆ ಇಟ್ ಇಸ್ ಹೆರಿಡಿಟ್ರಿ, ಯಾಕಂದ್ರೆ ಜೀನ್ಸ್ ತಾಯಿಯಿಂದ ಮಕ್ಳಿಗೆ ಹೋಗತ್ತೆ. ಬಟ್ ಇವಾಗ ತಾಯಿಗೆ PCOD ಇದೆ ಅಂತ ಗೊತ್ತಿರೋರು ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೊಂಡ್ರೆ PCOD ಸಿವಿಯರಿಟಿನ ಕಮ್ಮಿ ಮಾಡ್ಬೋದು. ಮತ್ತೆ PCOD ಬರೋದನ್ನ ಸ್ವಲ್ಪ ದಿನ ಪೋಸ್ಟ್ಪೋನ್ ಸಹ ಮಾಡ್ಬೋದು. ಹಾಗಾದ್ರೆ ಈ ಇಷ್ಟು ಕಾರಣಗಳು ಈ PCOD ಹೇಳ್ತೀರಾ. ಈ ಬಂದಾಗ ಇದು ಏನ್ ಸಿಂಪ್ಟಮ್ ಕೊಡುತ್ತೆ? ಈಗ ನನಗೆ PCOD ಇದೆ ಹೆಣ್ಮಗುವಿಗೆ ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಸಿಂಪ್ಟಮ್ಸ್ ಇರುತ್ತೆ? ಸಿಂಪ್ಟಮ್ಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರಲ್ಲಿ ನಾವು PCOD ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನ ತಾಯಂದಿರು ಅವ್ರ ಸಣ್ಣ ಮಕ್ಕಳು 13 ವರ್ಷ 14 ವರ್ಷ ಋತುಮತಿಯಾಗಿ 2-3 ವರ್ಷನೂ ಆಗಿರಲ್ಲ ಅಂತವ್ರಿಗೆ ಡಾಕ್ಟ್ರೇ ಇವಳು ತಿಂಗಳು ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ, ಇವಳಿಗೆ PCOD ಇದೆಯಾ, ನಂಗೆ ಹೆದರಿಕೆ ಆಗ್ತಾ ಇದೆ ಅಂತ ಬರ್ತಾರೆ. ಸೊ ಒಂದು ಜ್ಞಾಪಕ ಇಟ್ಕೊಳ್ಳಿ, 17 ವರ್ಷ ಆಗ ತನಕ ನಾವು PCOD ಅನ್ನೋ ಡಯಾಗ್ನೋಸಿಸ್ ಸಹ ಮಾಡಬಾರ್ದು. ದಟ್ ಇಸ್ ವೆರಿ ರಾಂಗ್. ಸೊ 17 ವರ್ಷದ
17 ವರ್ಷ ಆದ ನಂತರ ಸರಿಯಾಗಿ ಸೈಕಲ್ಸ್ ಆಗಲಿಲ್ಲ ಅಂದರೆ ತಿಂಗಳು ಕರೆಕ್ಟಾಗಿ ಮುಟ್ಟು ಬರಲಿಲ್ಲ ಅಂದರೆ ದಿಸ್ ಇಸ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಂಪ್ಟಮ್. ಈ ಕಾರಣಕ್ಕೇ ತುಂಬ ಜನ ಡಾಕ್ಟರ್ಸ್ನ ಬಂದು ಭೇಟಿ ಮಾಡ್ತಾರೆ. ಅವಾಗ ನಾವು ಅವರಲ್ಲಿ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ ಸ್ವಲ್ಪ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸಿ PCOD ಇದೆಯಾ ಇಲ್ವಾ ಅಂತ ಕಂಡುಹಿಡಿತೀವಿ. ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಜೊತೆಗೆ ಸ್ವಲ್ಪ ದೇಹದ ತೂಕ ಜಾಸ್ತಿ ಇರೋದು, ಒಬಿಸಿಟಿ ಅಂತ ಏನು ಹೇಳ್ತೀವಿ, ಅದಿರಬಹುದು. ಮತ್ತೆ ತುಂಬಾ ಸ್ಕಿನ್ ಚೇಂಜಸ್ ಕಾಣಿಸುತ್ತೆ. ಆಯಿಲಿ ಸ್ಕಿನ್ ಇರ್ಬೋದು, ಇಲ್ಲ ಆಕ್ನೆ ಅಂತ ಹೇಳ್ತೀವಿ, ಮಡುವೆ ತುಂಬಾ ಇರೋ ಅಂಥದ್ದು. ಹಾಗೂ ಫೇಶಿಯಲ್ ಹೇರ್ ಅಂದ್ರೆ ಮುಖದಲ್ಲಿ ಕೂದಲು ಬೆಳವಣಿಗೆ ತುಂಬಾ ಜಾಸ್ತಿ ಇದ್ದಾಗ ಹೆಂಗಸರಲ್ಲಿ ನಾವು PCODನ ಸಸ್ಪೆಕ್ಟ್ ಮಾಡಬೇಕು. ಇದಷ್ಟೇ ಅಲ್ಲದೇನೆ ಇದೆಲ್ಲ ನಾನು ಏನು ಹೇಳಿದೆ, ಆಕ್ನೆ ಮತ್ತೆ ಜಾಸ್ತಿ ಕೂದಲು ಬೆಳೆಯೋದು, ಇದೆಲ್ಲ ದೀಸ್ ಆರ್ ಸೈನ್ಸ್ ಆಫ್ ಹೈಪರ್ ಆಂಡ್ರೋಜೆನಿಸಮ್ ಅಂತ. ಈ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಅಂತ ಏನಿದೆ, ಇದು ಹೆಂಗಸರಲ್ಲಿ ಜಾಸ್ತಿ ಆದಾಗ ಯೂಶಲಿ PCOD ಪೇಷಂಟ್ಸ್ ಅಲ್ಲಿ ಜಾಸ್ತಿ ಆಗತ್ತೆ ಆ ಮೆಟಬಾಲಿಕ್ ಪ್ರಾಬ್ಲಮ್ ಇಂದ. ಸೊ ಈ ತರ ತೊಂದರೆಗಳು ಕಾಣಿಸ್ಬಹುದು. ಅದ್ರ ಜೊತೆಗೆ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತಾನು ಹೇಳ್ತೀವಿ. ಈ ಟೆಂಪರಲ್ ರೀಜನ್ಸ್ ಅಲ್ಲಿ ಸ್ವಲ್ಪ ಕೂದಲು ಉದುರುವಿಕೆ. ಸೊ ಈ ತರ ಇದ್ದಾಗ್ಲೂ ನಾವು PCODನ ಸಸ್ಪೆಕ್ಟ್ ಮಾಡಬೇಕು. ಡಾಕ್ಟರ್, ಈಗ PCOD ಅಂತ ಹೇಳಿದ್ರಲ್ಲ, ಇದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಂಥ ವಯಸ್ಸಾದ್ಮೇಲೆ ಇನ್ವೆಸ್ಟಿಗೇಷನ್, ಬ್ಲಡ್ ಟೆಸ್ಟ್ ಇಲ್ಲ ರೇಡಿಯಾಲಜಿ ಟೆಸ್ಟ್ ಅಂತ ಏನಾದ್ರು ಮಾಡಿಸ್ಬೇಕಾಗುತ್ತಾ? PCOD ಅನ್ನೋದು ಬರೀ 1 ವರ್ಷ ಬಂದು ನೆಕ್ಸ್ಟ್ ವರ್ಷ ಇಲ್ಲದೆ ಅಂದ್ರೆ ಹೊಟ್ಟೋಗ ಅಂತ ಕಂಡೀಷನ್ ಅಲ್ಲ. ಅದು ಹುಟ್ಟಿನಿಂದನೂ ಇರುತ್ತೆ. ಬಟ್ ಕಾಣಿಸ್ಕೊಳ್ಳೋದು ಯೂಶಲಿ ಅಡೋಲೆಸೆನ್ಸ್ ಅಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗತ್ತೆ. ಬಟ್ ನಾ ಹೇಳ್ದಂಗೆನೆ ಡಯಾಗ್ನೋಸಿಸ್ ನಾವು 17 ವರ್ಷ ಆದ್ಮೇಲೆ ಮಾತ್ರ ಮಾಡಬೇಕು. ಸೊ ಥ್ರೂ ಔಟ್ ದ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಆಲ್ಮೋಸ್ಟ್ 30-35 ಇಯರ್ಸ್ ತನಕ ನಮಗೆ ಮುಟ್ಟು ಇರೆಗ್ಯುಲರ್ ಆಗೋದು ಈ ಥರದಲ್ಲಿ ಕಾಣಿಸ್ಕೊಳತ್ತೆ. ಸೊ ನಾವು ಸಸ್ಪೆಕ್ಟ್ ಮಾಡಬಹುದು. ಬಟ್ ಇಟ್ ಇಸ್ ಅ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. 30-35 ವರ್ಷ ಆದ್ಮೇಲೂ ಸಹ PCOD ಇದ್ದವರು ಅವ್ರಿಗೆ ಬೇರೆ ಥರದ್ದು ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣಿಸುತ್ತೆ. ಮೆಟಬಾಲಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಒಬಿಸಿಟಿ ಆಗ್ಬೋದು, ಇಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಡಯಾಬಿಟೀಸ್ ಬರೋ ಚಾನ್ಸಸ್, ಕಾರ್ಡಿಯಾಕ್ ಡಿಸೀಸ್ ಬರೋಂಥ ಚಾನ್ಸಸ್, ಹೈಪರ್ ಟೆನ್ಷನ್ ಬರೋಂಥ ಚಾನ್ಸಸ್ ಇದೆಲ್ಲ ಕಾಣಿಸ್ಕೊಳತ್ತೆ. ಸೊ ಡೆಫಿನೆಟ್ಲಿ ಅವ್ರ ಫಾಲೋ ಅಪ್ ಇರಲೇಬೇಕಾಗತ್ತೆ. ಈಗ ನೀವು ಹೇಳ್ದಂಗೆ 17 ವರ್ಷದವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡಬಹುದು. ನಂತರ ಅದ್ರ ಬಗ್ಗೆ PCOD ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಟೆಸ್ಟ್ ಇದ್ರೆ ಮಾಡಬೇಕು ಅಂತ ಹೇಳ್ತಾರೆ. ಈಗ 17 ವರ್ಷದ ನಂತರ ಈ ಮಂತ್ಲಿ ಪೀರಿಯಡ್ಸ್ ಅಂತ ಏನ್ ಹೇಳ್ತೀವಿ, ಅದು ಸರಿಯಾಗಿ ಆಗಿಲ್ಲ ಅಂದ್ರೆ ಅವಾಗ PCOD ಇದೆ ಅಂತಾನೆ ಅರ್ಥ? ಈಗ PCOD ಇದ್ದವರಿಗೆ ಒಂದು ಸ್ಕ್ಯಾನ್ ಅಲ್ಲಿ ತುಂಬಾ ಪಾಲಿಸಿಸ್ಟಿಕ್ ಓವರೀಸ್ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಆ್ಯನ್ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಎಲ್ಲಾ ಹೆಂಗಸರಿಗೂ ಒಂದು ಮೊಟ್ಟೆ ದೊಡ್ಡದಾಗಿ ಹೊಡಿಬೇಕು. ಇದಕ್ಕೆ ಓವ್ಯುಲೇಷನ್ ಅಂತ ಹೇಳ್ತೀವಿ. ಓವ್ಯುಲೇಷನ್ ಆದಾಗ ಮಾತ್ರ ತಿಂಗಳು ಕರೆಕ್ಟಾಗಿ ಮುಟ್ಟಾಗತ್ತೆ. ಮತ್ತೆ ಅಕಸ್ಮಾತ್ ಪ್ರೆಗ್ನೆನ್ಸಿ ಏನಾದ್ರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೂ ಸಹ ಓವ್ಯುಲೇಷನ್ ಆಗ್ಲೇಬೇಕು. PCOD ಇರೋರಲ್ಲಿ ತಿಂಗಳು ಕರೆಕ್ಟಾಗಿ ಪೀರಿಯಡ್ಸು ಆಗಲ್ಲ. ಅದ್ರ ಜೊತೆಗೆ ಈ ಮೊಟ್ಟೆ ಸಹ ದೊಡ್ಡದಾಗಿ ಹೊಡಿಯಲ್ಲ. ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಇದೆಯಾ ಇಲ್ಲ ಜಸ್ಟ್ ಮೇಂಟೆನೆನ್ಸ್ ಡಾಕ್ಟರ್ ಟ್ರೀಟ್ಮೆಂಟ್ ಇರೋಂಥದ್ದು? ತುಂಬಾ ಜನ ಈ ತರ ಕ್ವೆಶ್ಚನ್ ಇಟ್ಕೊಂಡು ಬರ್ತಾರೆ. ಡಾಕ್ಟ್ರೆ, ನಾವು 4 ಜನ ಡಾಕ್ಟರ್ ಹತ್ರ ಹೋದ್ವಿ, ಯಾರೋ ಹೇಳಿದ್ರು ನೀವು ಕ್ಯೂರ್ ಮಾಡ್ಬಿಡ್ತೀರಾ ಅಂತ, ಅದಕ್ಕೆ ಬಂದ್ವಿ ಅಂತ. ಅದು ತುಂಬಾ ತಪ್ಪು ಕಲ್ಪನೆ. PCOD ನಿಮ್ಮ ಹುಟ್ಟು ಗುಣ. ಸೊ ಅದನ್ನ ನಾವು ಕ್ಯೂರ್ ಮಾಡಕ್ ಆಗಲ್ಲ. ಅಂದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ ಓವರೀಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಅದನ್ನ ಆ ಪರ್ಟಿಕ್ಯುಲರ್ ಹೆಂಗಸು ವಯಸ್ಸಿಗೆ ತಕ್ಕಂತೆ ಮತ್ತೆ ಅವ್ರ ಡಿಮ್ಯಾಂಡ್ಸ್ಗೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಮೇನ್ ಪ್ರಾಬ್ಲಮ್ ಇರೋದು ಪೀರಿಯಡ್ಸ್ ಇರೆಗ್ಯುಲರ್ ಆಗತ್ತೆ ಅಂತ. ಅಂಥವರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋ ಹಾಗೆ ಟ್ರೀಟ್ಮೆಂಟ್ ಕೊಡಬಹುದು. ಅದೇ ತರ PCOD ಇದ್ದವರಿಗೆ ಮಕ್ಳು ಆಗ್ತಾ ಇರಲ್ಲ, ಅಂಥವರಿಗೆ ಮಕ್ಳು ಆಗೋ ಹಾಗೆ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇಟ್ ಇಸ್ ನಾಟ್ ಕ್ಯೂರಬಲ್ ಬಟ್ ಡೆಫಿನೆಟ್ಲಿ ಕಂಟ್ರೋಲಬಲ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿದಾಗ PCOD ಸಿವಿಯರಿಟಿನ ನಾವು ಕಡಿಮೆ ಮಾಡಬಹುದು. ಈಗ PCOD ಮತ್ತೆ ಫರ್ಟಿಲಿಟಿ ನೀವು ಹೇಳಿದ ಈ ಎರಡೂ ಒಂದಕ್ಕೊಂದು ಲಿಂಕ್ ಇರೋ ಅಂಥದ್ದು. ಇವತ್ತಿನ ಯುವ ಜನತೆಯಲ್ಲಿ ಅಂದ್ರೆ ಇತ್ತೀಚಿನ ಹೆಣ್ಮಕ್ಳುಗಳಲ್ಲಿ ಈ PCOD ಸಮಸ್ಯೆಯಿಂದ ಗರ್ಭಧಾರಣೆ ಆಗ್ತಿಲ್ಲ ಅಂತ ಒಂದು ನಿಮ್ಮ ಈ 13 ವರ್ಷದ ಅನುಭವದಲ್ಲಿ ಹೇಳೋದಾದ್ರೆ ಯಾವ ರೀತಿ ನೀವು ಈ PCOD ಟ್ರೀಟ್ಮೆಂಟ್ ಇಂದ ಫರ್ಟಿಲಿಟಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತೀರಾ ಸೈನ್ಸ್ ಇಂದ? PCOD ಎಷ್ಟು ಕಾಮನ್ ಆಗೋಗಿದೆ ಇತ್ತೀಚೆಗೆ ಅಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ 5 ಜನದಲ್ಲಿ ಒಬ್ರಿಗಾದ್ರೂ PCOD ಇರುತ್ತೆ. ಅಷ್ಟು ಕಾಮನ್. ಸೊ PCOD ಇದ್ದವ್ರಿಗೆ ಎಲ್ಲರಿಗೂ ಆನ್ ಓವ್ಯುಲೇಷನ್ ಇಲ್ಲ, ಇನ್ಫರ್ಟಿಲಿಟಿ ಆಗೇ ಆಗತ್ತೆ ಅಂತಾನೂ ಅಲ್ಲ. ಸಾಮಾನ್ಯವಾಗಿ ಸಿಂಪಲ್ ಮೆಡಿಕೇಶನ್ಸ್ ಇಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಎಲ್ಲ ಮಾಡ್ಕೊಂಡ್ರೆ PCOD ಇದ್ದೂನು ಅರೌಂಡ್ 60 to 70% ಆಫ್ ದೆಮ್ ವಿಲ್ ಕನ್ಸೀವ್ ನ್ಯಾಚುರಲಿ.
ನ್ಯಾಚುರಲಿ, ಬೇರೆ ಇನ್ನೇನೂ ಹೆಲ್ಪ್ ಬೇಡದೆ. ಹಾ, ಸೊ PCOD ಇದೆ ಅನ್ನೋದನ್ನ ಅರ್ಥಕೊಂಡಾದ್ಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿಕೊಂಡು ಒಂದು 10-15% ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ತಾನೇ ಅದು ಕಂಟ್ರೋಲಿಗೆ ಬರುತ್ತೆ. ಓಕೆ ಡಾಕ್ಟರ್ ಯಶೋಧರು, ನೀವು PCOD ಬಗ್ಗೆ ಹೇಳಿದ್ರಿ, ಮೇನ್ ಸಬ್ಜೆಕ್ಟ್. ಯಾಕೆಂದ್ರೆ ನೀವು ಮೈಸೂರು ಸುತ್ತಮುತ್ತ ಪ್ರದೇಶದ ಜನಗಳಿಗೆ ಗೊತ್ತಿದೆ ಅಂದ್ರೆ ಡಾಕ್ಟರ್ ನವ್ಯಶ್ರೀ ಅಂದ್ರೆ ಮಾಮ್ ಟ್ರೀ, IVF ತಜ್ಞರು ಸಕ್ಸಸ್ ರೇಟ್ ಅಂತ ಹೇಳ್ತಾರೆ. ಈ IVF ಅಂದ್ರೆ ಏನು ಡಾಕ್ಟ್ರೆ? IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಆಡ್ ಭಾಷೆಯಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾನೂ ಸಹ ಹೇಳ್ತಾರೆ. ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ನಾವು ಟೆಸ್ಟ್ ಟ್ಯೂಬ್ ಅಲ್ಲಿ ಮಗುನ ಏನ್ ಮಾಡಲ್ಲ. ಆಕ್ಚುಲಿ ಸಣ್ಣ ಸಣ್ಣ ಪೆಟ್ರಿ ಡಿಶಸ್ ಅಂತ ಬರುತ್ತೆ. ದೇಹದ ಒಳಗಡೆ ಆಗುವಂತ ಕ್ರಿಯೆ, ಒಂದು ಮೊಟ್ಟೆ ಮತ್ತೆ ಒಂದು ವೀರ್ಯಾಣು ಎರಡು ಕೂಡಿ ಭ್ರೂಣ ಆಗತ್ತೆ. ಆ ಭ್ರೂಣ ಹೋಗಿ ಗರ್ಭಕೋಶದ ಒಳಗಡೆ ಕಚ್ಕೊಂಡಾಗ ಮಗು ತರ ಬೆಳೆಯುತ್ತೆ. ಸೊ ಇದು ನಾರ್ಮಲ್ ಆಗಿ ಆಗುವಂತ ರೀಪ್ರೊಡಕ್ಟಿವ್ ಕ್ರಿಯೆ. ಇದನ್ನ ನಾವು ಯಾವಾಗ ದೇಹದ ಹೊರಭಾಗದಲ್ಲಿ ಮಾಡ್ತೀವಿ, ಒಂದು ಮೊಟ್ಟೆ ಮತ್ತೆ ಒಂದು ವೀರ್ಯಾಣುನ ದೇಹದ ಹೊರಗಡೆ ಕೂಡಿಸ್ತೀವಿ, ಅದನ್ನ ಇನ್ಕ್ಯುಬೇಟರ್ಸ್ ಅಂತ ಮಷೀನ್ಸ್ ಬರುತ್ತೆ. ಅದ್ರ ಒಳಗಡೆ 3 ದಿನ ನಾವು 3 ದಿನ ಇಲ್ಲ 5 ದಿನ ಭ್ರೂಣಗಳನ್ನ ಬೆಳೆಯಕ್ಕೆ ಬಿಟ್ಟು, ಆ ಬೆಳೆದಿರೋ ಅಂತ ಭ್ರೂಣನ ತೆಗೆದು ಗರ್ಭಧಾರಣೆ ಮಾಡಿದಾಗ, ಗರ್ಭಕೋಶದ ಒಳಗಡೆ ಇಟ್ಟಾಗ ಅದ್ರದ್ದು ಭ್ರೂಣ ಕ್ವಾಲಿಟಿ ಚೆನ್ನಾಗಿದ್ದು ಗರ್ಭಕೋಶನೂ ಆ ಭ್ರೂಣನ ಸ್ವೀಕರಿಸಿದ್ರೆ ಅದು ಕಚ್ಕೊಂಡು ಮಗು ತರ ಬೆಳೆಯುತ್ತೆ. ಇದಕ್ಕೆ IVF ಅಂತ ಹೇಳ್ತೀವಿ. ಈ IVF ಡಾಕ್ಟ್ರೆ ಯಾವ್ದೆಲ್ಲ ವಯಸ್ಸಿನ ಮಹಿಳೆಯರಲ್ಲಿ ನೀವು ಮಾಡ್ತೀರಾ? ಇದಕ್ಕೆ ತುಂಬಾ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ. ಅಕಾರ್ಡಿಂಗ್ ಟು ದಿ ನ್ಯೂ ART ಲಾ, ಇಂಡಿಯಾದಲ್ಲಿ 2023 ಲಾ ಪ್ರಕಾರ ಮಹಿಳೆಯರಲ್ಲಿ 50 ಇಯರ್ಸ್ ಕಟ್ ಆಫ್ ಇದೆ ಅಂಡ್ ಗಂಡಸರಲ್ಲಿ 55 ಇಯರ್ಸ್ ಇಸ್ ದಿ ಕಟ್ ಆಫ್. ಸೊ 50 ವರ್ಷದ ಮೇಲೆ ಹೆಂಗಸರಲ್ಲಿ ಮತ್ತೆ 55 ವರ್ಷದ ನಂತರ ಗಂಡಸರಲ್ಲಿ ನಾವು IVF ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ, ಕೊಡಬಾರ್ದು ಅಂತ ಕಾನೂನಿದೆ. ಈ IVF ಟ್ರೀಟ್ಮೆಂಟ್ ಪ್ರೋಸೆಸ್ ಏನಿದೆ? ತುಂಬಾ ಜನ IVF ಅಂದ್ರೆ ಹೆದರ್ಕೊಳ್ತಾರೆ, ತುಂಬಾ ಇಂಜೆಕ್ಷನ್ಸ್ ಏನೋ ಕುಯ್ದು ಬಿಡ್ತಾರೆ ಅಂತ ಎಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ವೆರಿ ಮಿನಿಮಲಿ ಇನ್ವೇಸಿವ್. ಫಸ್ಟ್ ಪಾರ್ಟ್ ನಾವು ಭ್ರೂಣನ ತಯಾರಿ ಮಾಡ್ಕೊಳ್ಳೋದು. ಭ್ರೂಣ ತಯಾರಿ ಮಾಡೋದಕ್ಕೆ ನಮ್ಗೆ 2 ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಒಂದು ಮೊಟ್ಟೆ, ಇನ್ನೊಂದು ವೀರ್ಯಾಣು. ಮೊಟ್ಟೆಗಳನ್ನ ಬೆಳವಣಿಗೆ ಮಾಡೋದಕ್ಕೆ ಒಂದು 10 ದಿನ ಡೈಲಿ ಪ್ರತಿದಿನ ಇಂಜೆಕ್ಷನ್ಸ್ ಇರುತ್ತೆ. ಇಂಜೆಕ್ಷನ್ಸ್ ಕೊಡೋ ಉದ್ದೇಶ ನಮ್ಗೆ ಒಂದು ಮೊಟ್ಟೆ, ಈಗ ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದು ಮೊಟ್ಟೆ ದೊಡ್ಡದಾಗತ್ತೆ, ನಮ್ಗೆ ಜಾಸ್ತಿ ಮೊಟ್ಟೆಗಳು ಬೇಕಾಗಿರೋದ್ರಿಂದ 10 ದಿನ ಡೈಲಿ ಇಂಜೆಕ್ಷನ್ಸ್ ಕೊಟ್ಟು ಜಾಸ್ತಿ ಮೊಟ್ಟೆಗಳನ್ನ ನಾವು ಬೆಳೆಸ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಆ ಮೊಟ್ಟೆ ಬೆಳೆದಿರೋ ಮೊಟ್ಟೆಗಳನ್ನ ನಾವು ಪೇಷಂಟಿಗೆ ಅಂಡರ್ ವೆರಿ ಲೈಟ್ ಅನಸ್ಥೀಸಿಯಾ ಕೆಳಗಡೆ ಯೋನಿ ಮುಖಾಂತರ ಒಂದು ದೊಡ್ಡ ಸೂಜಿ ಹಾಕಿ ಮೊಟ್ಟೆಗಳನ್ನೆಲ್ಲ ಹೊರಗಡೆ ತೆಗಿತೀವಿ. ಎಂಬ್ರಿಯಾಲಜಿಸ್ಟ್ ಅಂತ ಒಬ್ರು ಮೇನ್ ಪರ್ಸನ್ ಇರ್ತಾರೆ IVF ಲ್ಯಾಬ್ ಅಲ್ಲಿ. ಎಂಬ್ರಿಯಾಲಜಿಸ್ಟ್ ಅವರು ಮೊಟ್ಟೆನ ತೆಗೆದು ಅದ್ರ ಒಳಗಡೆ ಒಳ್ಳೆ ಆಕಾರ ಇರುವಂತ ವೀರ್ಯಾಣುಗಳನ್ನ ಆರಿಸಿ ಪ್ರತಿ ಒಂದು ಮೊಟ್ಟೆ ಒಳಗೂ ಒಂದು ವೀರ್ಯಾಣುನ ಇವರೇ ಇಂಜೆಕ್ಟ್ ಮಾಡ್ತಾರೆ. ಇದಕ್ಕೆ ICSI ಅಂತ ಹೇಳ್ತೀವಿ, ಅಂದ್ರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಸೊ ಈ ತರ ಮಾಡೋದ್ರಿಂದ ಈ ICSI ಮಾಡಿರುವಂತ ಮೊಟ್ಟೆಗಳನ್ನ ನಾವು ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಾಗ ಅದು 5 ದಿನ ಬೆಳೆದು ಭ್ರೂಣ ಆಗತ್ತೆ. ಭ್ರೂಣ ಅಂದ್ರೆ ಮಗುದು ಫಸ್ಟ್ ಸೆಲ್. ಸೊ 5 ದಿನ ಬೆಳೆದಿರೋಂಥ ಭ್ರೂಣನ ನಾವು ಫ್ರೀಸ್ ಮಾಡಿ ಇಡ್ತೀವಿ. ನಾವು ಒಂದು ಸಾರಿ ಫ್ರೀಸ್ ಮಾಡಿರೋ ಅಂತ ಭ್ರೂಣನ 5 ವರ್ಷದ ತನಕ ಇಡಬಹುದು. ಆಮೇಲೆ ಯಾವಾಗ ಟೈಮ್ ಸರಿ ಇರತ್ತೆ, ಯಾವಾಗ ಗರ್ಭಕೋಶದ ಒಳಗಡೆ ಲೈನಿಂಗ್ ಚೆನ್ನಾಗಿದೆ, ಅದನ್ನ ನೋಡ್ಕೊಂಡು 1 ಇಲ್ಲ 2 ಭ್ರೂಣನ ಗರ್ಭಕೋಶ ಒಳಗಡೆ ಹಾಕ್ತೀವಿ. ಈಗ ನೀವು ಕಳೆದ 13 ವರ್ಷದಿಂದ IVF ಬಗ್ಗೆ ಮೈಸೂರಲ್ಲಿ ಮಾಡ್ತಾ ಇದ್ದೀರಾ. ಇಂಡಿಯಾದಲ್ಲಿ ಸಕ್ಸಸ್ ರೇಟ್ ಹೇಗಿದೆ IVFದು? ಸಕ್ಸಸ್ ರೇಟ್ ಬಂದು ಕಪಲ್ದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕಪಲ್ ಯಂಗರ್ ಕಪಲ್ ಇದ್ರೆ, ಚಿಕ್ಕ ವಯಸ್ಸು ಪೇಷಂಟ್ಸ್ ಇದ್ದಾಗ ನಮ್ಗೆ ಸಕ್ಸಸ್ ರೇಟ್ ಚೆನ್ನಾಗಿರತ್ತೆ. ಯೂಶಲಿ ಲಿಟ್ರಲಿ ಸ್ಪೀಕಿಂಗ್ ಅರೌಂಡ್ 30 to 40% ಅಂತ ಹೇಳ್ಬೋದು. ಬಟ್ ಸರ್ವೇ ಸಾಮಾನ್ಯ ನಾವು ಪ್ರಾಕ್ಟಿಕಲಿ ಇವಾಗ ನಮ್ಮ ಸೆಂಟರ್ಸ್ ಅಲ್ಲಿ ಅರೌಂಡ್ 50 to 60% ಸಕ್ಸಸ್ ರೇಟ್ ನ ನೋಡ್ತಾ ಇದೀವಿ. ಈಗ ಈ IVF ನೀವು ಸಕ್ಸಸ್ ರೇಟ್ ಬಗ್ಗೆ ನಾವು ಮಾತಾಡಿದಾಗ ನಮ್ಮ ಮೈಸೂರು ಮತ್ತೆ ಬೆಂಗಳೂರು ಮತ್ತೆ ಇತರೆ ಪ್ರದೇಶಗಳಿಗೆ ಕ್ಲೈಮೇಟ್ ಏನಾದ್ರು ಇನ್ಫ್ಲೂಯೆನ್ಸ್ ಆಗುತ್ತಾ ಇದಕ್ಕೆ? IVF ಲ್ಯಾಬ್ ಬಗ್ಗೆ ತುಂಬಾ ಇದ್ರ ಚರ್ಚೆ ನಡೆದಿತ್ತು. ಮುಂಚೆ ಎಲ್ಲ ದೇರ್ ವಾಸ್ ಅ ಟೈಮ್ ವೆನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ತುಂಬಾ ಹೀಟ್ ಜಾಸ್ತಿ ಅಂತ ಅಂದ್ಬಿಟ್ಟು IVF ಲ್ಯಾಬ್ಸ್ ನ 2-3 months ಕ್ಲೋಸ್ ಮಾಡ್ಬಿಡೋರು.
But now I think with so much of advancement in Technology. and in technology and AC, AHU ಇವೆಲ್ಲ ಬಂದಾದ್ಮೇಲೆ ಇಟ್ ಶುಡ್ ನಾಟ್ ಮ್ಯಾಟರ್. ಯಾಕಂದ್ರೆ ನಮ್ಮ ಇನ್ಕ್ಯುಬೇಟರ್ ಅಂತ ನಾವೇನ್ ಯೂಸ್ ಮಾಡ್ತೀವಿ ಅದು ತುಂಬಾ ಟೆಂಪರೇಚರ್ ಕಂಟ್ರೋಲ್ಡ್, ತುಂಬಾ ಸ್ಟೇಬಲ್ ಟೆಂಪರೇಚರ್ ಮಾನಿಟರ್ ಆಗತ್ತೆ. Okay. ಸೊ ಹಾಗಾಗಿ ಆಕ್ಚುಲಿ ವೆದರ್ ಔಟ್ಸೈಡ್ ದಿ ಲ್ಯಾಬ್ ಶುಡ್ ನಾಟ್ ಅಫೆಕ್ಟ್ ದಿ ಸಕ್ಸಸ್ ರೇಟ್. ಓಕೆ ಡಾಕ್ಟರ್, ಈಗ IVF ಟ್ರೀಟ್ಮೆಂಟ್ ತಗೊಂಡ ಮಹಿಳೆ ಯಾವ ರೀತಿ ಅವರು ನೆಕ್ಸ್ಟ್ ಬೇಬಿ ಡೆಲಿವರಿ ಆಗಿವರೆಗೂ ದಿನಚರಿ ಕೆಲಸ ಮಾಡಬಹುದು? ತುಂಬಾ ಜನ ಅನ್ಕೊಳ್ತಾರೆ IVF ಆಗಿದ ತಕ್ಷಣ ಮನೆಯಲ್ಲಿ ಹೀಗೆ ಸುಮ್ನೆ ಮಲ್ಕೊಂಡ್ಬಿಡ್ಬೇಕು, ಹೌದು. ಒಂಚೂರು ಎದ್ದು ಓಡಾಡಬಾರ್ದು. ಹೌದು. ಮಲ್ಗಿರೋ ಕಡೆನೆ ಪಾಪ ಮನೆಯವರೆಲ್ಲ ತಂದು ಊಟ ತಿನ್ಸಿ ಸೇವೆಗಳು ಮಾಡಿ ಇದೆಲ್ಲ ನೋಡ್ತೀವಿ. Okay. ಬಟ್ ಅಷ್ಟೊಂದು ಇನ್ಆಕ್ಟಿವಿಟಿ ಬೇಕಾಗಲ್ಲ, ಅಷ್ಟೊಂದು ರೆಸ್ಟ್ ಬೇಕಾಗಲ್ಲ. ಬಟ್ ಅಗೇನ್ ಎಲ್ಲ ಪೇಷಂಟ್ಸು ಒಂದೇ ತರ ಅಲ್ಲ. ಇವಾಗ ಸ್ವಲ್ಪ ಈಗ IVF ಮಾಡಿಸ್ಕೊಂಡು ಇಲ್ಲ IVF ಅಲ್ದೇನು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋರು ಸಹ ಏನಾದರೂ ಕಾಂಪ್ಲಿಕೇಶನ್ ಇದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಈಗ ಫಸ್ಟ್ 3 ತಿಂಗಳಲ್ಲಿ ತುಂಬಾ ಬ್ಲೀಡಿಂಗ್ ಆದ್ರೆ, ರಕ್ತಸ್ರಾವ ಎಲ್ಲ ಆಗಿದ್ರೆ ಅಂಥವ್ರಿಗೆ ನಾವು ಸ್ವಲ್ಪ ಬೆಡ್ ರೆಸ್ಟ್ ಅವೆಲ್ಲ ಹೇಳಿರ್ತೀವಿ. ಅಂಥವರು ಸ್ವಲ್ಪ ಎಕ್ಸ್ಟ್ರಾ ಬೆಡ್ ರೆಸ್ಟ್ ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ಬಟ್ IVF ಮಾಡಿಸ್ಕೊಂಡಿದೀವಿ ಅನ್ನೋ ಕಾರಣಕ್ಕೆ ಎಲ್ಲೂ ಎದ್ದು ಓಡಾಡದೆ ಮನೇಲೇ ಒಂದೇ ಜಾಗದಲ್ಲಿ ಮಲ್ಕೊಂಡಿರೋದು ಇಸ್ ನಾಟ್ ಅ ಗುಡ್ ಪ್ರಾಕ್ಟಿಸ್ ಅಂಡ್ ಅವಶ್ಯಕತೆನೂ ಇಲ್ಲ. ನೀವು ಹೇಳೋದು ಯಾಕಂದ್ರೆ ವೀಕ್ಷಕರಿಗೆ ಬಹಳ ಅದೊಂದು ಇದಿದೆ, ಅಪನಂಬಿಕೆಯೋ ನಂಬಿಕೆಯೋ ಗೊತ್ತಿಲ್ಲ. IVF ಆಗಿದೆ, ತುಂಬಾ ಕೇರ್ ಅಲ್ಲಿ ಕನ್ಸಲ್ ಇರಬೇಕು, ಯಾವುದೇ ರೀತಿಯ ದಿನಚರಿ ಕೆಲಸ ಮಾಡಬಾರದು, ಕಂಪ್ಲೀಟ್ ನೆಕ್ಸ್ಟ್ ಟಿಲ್ ಡೆಲಿವರಿವರೆಗೂ ಬೆಡ್ ರೆಸ್ಟ್ ಇರಬೇಕು ಅಂತ ಒಂದು ಇದು ಮಿತ್. ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ. ಬಟ್ ಹೌದು, IVF ಪ್ರೆಗ್ನೆನ್ಸೀಸು ನ್ಯಾಚುರಲ್ ಆಗಿ ಕನ್ಸೀವ್ ಮಾಡೋ ಪ್ರೆಗ್ನೆನ್ಸೀಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಕಾಂಪ್ಲಿಕೇಶನ್ ರೇಟ್ಸ್ ಒಂಚೂರು ಸ್ಲೈಟ್ಲಿ ಜಾಸ್ತಿ. ಬಟ್ ಇವಾಗ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಆಗ್ಬೋದು ಪ್ರೆಗ್ನೆನ್ಸಿಲಿ, ಫಸ್ಟ್ 3 ತಿಂಗಳಲ್ಲಿ ಅಬಾರ್ಷನ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಟ್ವಿನ್ಸ್ ಆಗ್ಬೋದು, ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿಗಳಾಗ್ಬೋದು, ಇಲ್ಲ ಮಗು ಚೆನ್ನಾಗಿ ಬೆಳೆದೇ ಇರೋ ಅಂತ ಅನಾಮಲಸ್ ಬೇಬೀಸ್ ಅಂತೀವಿ, ಅಬ್ನಾರ್ಮಲ್ ಬೇಬೀಸ್ ಹುಟ್ಟೋ ಚಾನ್ಸಸ್, ಇದೆಲ್ಲ IVF ಮಾಡಿದ್ರೂ ಆಗಬಹುದು. ಸೊ ಆ ಪರ್ಟಿಕ್ಯುಲರ್ ಪ್ರೆಗ್ನೆನ್ಸಿ ಕಂಡೀಷನ್ ನೋಡ್ಕೊಂಡು ನಾವು ಕೇರ್ನ ಡಿಸೈಡ್ ಮಾಡ್ಬೇಕಾಗತ್ತೆ. ನನ್ನ ಮುಂದಿನ ಕ್ವಶನ್ ಅದೇ ಇತ್ತು ಡಾಕ್ಟ್ರೆ. ಈ IVF ಇಂದ ಅಂಡರ್ ವೇಟ್ ಬೇಬಿ ಬಾರ್ನ್ ಆಗುತ್ತೆ, ಅಂದ್ರೆ 7 ತಿಂಗಳು ಹುಟ್ಟುತ್ತೆ, ಇಲ್ಲ ಟ್ವಿನ್ಸ್ ಹುಟ್ಟುತ್ತೆ, ಅಬ್ನಾರ್ಮಲ್ ಬೇಬಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಇದು ಕಾರಣ ಏನು ಡಾಕ್ಟರ್ ಈ ತರ ಆಗ್ಲಿಕ್ಕೆ IVF ಬೇಬಿಯಿಂದ? IVF ಮಾಡಿದಾಗ ಹೌದು, ಸ್ಟಡೀಸ್ ಸಹ ಹೇಳಿದೆ, ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿರೋ ಅಂತಹ ಪ್ರೆಗ್ನೆನ್ಸೀಸು ಪಾಸಿಟಿವ್ ಆದರೆ ಪ್ರೀಟರ್ಮ್ ಡೆಲಿವರೀಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ, 10 to 15% ಜಾಸ್ತಿ ತೋರಿಸ್ತಾ ಇದೆ. ಬಟ್ ಅಬ್ನಾರ್ಮಲ್ ಬೇಬೀಸ್ IVF ಮಾಡೋದ್ರಿಂದ ಜಾಸ್ತಿ ಆಯ್ತು ಅನ್ನೋದು ಸುಳ್ಳು. ಯಾಕಂದ್ರೆ ಜನಗಳಲ್ಲಿ ಅದೊಂದು ಮಿತ್ ಇದೆ. ಹೌದು, ಆ ಭಯ ಇದೆ, ಬಟ್ ಅದು ಖಂಡಿತ ತಪ್ಪು. IVF ಮಾಡಿದ್ರೆ ಅಬ್ನಾರ್ಮಲ್ ಬೇಬೀಸ್ ಹುಟ್ಟತ್ತೆ ಅನ್ನೋದು ತುಂಬಾನೇ ತಪ್ಪು. ಆ ಥರ ಆಗಲ್ಲ. ಬಟ್ ಹೌದು, ಪ್ರೀಟರ್ಮ್ ಡೆಲಿವರೀಸ್ ಆಗೋ ಚಾನ್ಸಸ್, ಲೋ ಬರ್ತ್ ವೇಟ್ ಇರೋ ಅಂತ ಮಕ್ಳುಗಳು ಬರ್ತ್ ಆಗೋದು, ಡೆಲಿವರಿ ಆಗೋದು ಸ್ವಲ್ಪ ಜಾಸ್ತಿ ಇದೆ. ಈಗ IVF ಇಂದ ಜನ ಆಗುವ ಮಗು ನಾರ್ಮಲ್ ಪ್ರೆಗ್ನೆನ್ಸಿ ಆಗಿ ಹುಟ್ಟೋ ಮಗುಗೆ ಏನು ವ್ಯತ್ಯಾಸ ಇರುತ್ತೆ? ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ಈಗ ಆಲ್ಮೋಸ್ಟ್ 30 years ಇಂದ IVF ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಹತ್ರ ತುಂಬಾ ವಾಸ್ಟ್ ಡೇಟಾ ಇದೆ ಅಂಡ್ ಇದೆಲ್ಲ ಸ್ಟಡೀಸ್ ಮಾಡಿ ಕಂಡಿಡ್ದಿದ್ದಾರೆ. ಆಕ್ಚುಲಿ ಒನ್ಸ್ ದೇ ಆರ್ ಇನ್ ಟು ದೇರ್ ಅಡಲ್ಟ್ಹುಡ್ ಪ್ರಾಕ್ಟಿಕಲಿ ಏನೂ ಡಿಫ್ರೆನ್ಸ್ ಇರಲ್ಲ, ಏನೂ ಗೊತ್ತಾಗಲ್ಲ. ಏನಕ್ಕೆ ಕೇಳಿದೆ ಅಂದ್ರೆ ಡಾಕ್ಟರ್, ಇದು ನಾರ್ಮಲ್ ಆಗಿ ಹುಟ್ಟುವಂತ ಮಗು IVF ಅಂದ್ರೆ ಮಗು ಹುಟ್ಟಿದ ನಂತರ 5 ವರ್ಷಗಳ ಕಾಲ ಇಲ್ಲ 5 ವರ್ಷಗಳ ಕಾಲ ಆ ಮಗುಗೆ, ಬೇಬಿಗೆ, ತಾಯಿಗಲ್ಲ ಏನಾದ್ರು ವಿಶೇಷತೆ ಸೌಲಭ್ಯ ಒದಗಿಸ್ಬೇಕಂದ್ರೆ ತುಂಬಾ ಕೇರ್ ತಗೋಬೇಕು, ಇಲ್ಲ ಅಂಡರ್ ವೇಟ್ ಆಗಿದೆ ಆ ತರ ಏನಾದ್ರು ಉಂಟಾ IVF ಬೇಬಿಗೆ? ಇಲ್ಲ, ಖಂಡಿತ ಇಲ್ಲ. ಅಗೇನ್ ಇದು ಈಚ್ ಪೇಷಂಟ್ ಮೇಲೆ ಡಿಪೆಂಡ್ ಆಗತ್ತೆ. ಹೇಗೆ ನ್ಯಾಚುರಲ್ ಕನ್ಸೆಪ್ಷನ್ ಮಕ್ಕಳು ಸಹ ಪ್ರೀಟರ್ಮ್ ಡೆಲಿವರೀಸ್ ಆಗ್ಬೋದು, ಲೋ ಬರ್ತ್ ವೇಟ್ ಆಗ್ಬೋದು, IVF ಮಕ್ಕಳು ಹಾಗೆ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಎಕ್ಸ್ಟ್ರಾ ಕೇರ್ ಆಗ್ಲಿ ಇಲ್ಲ ಎಕ್ಸ್ಟ್ರಾ ಮಾನಿಟರಿಂಗ್ ಆಗ್ಲಿ ಅವಶ್ಯಕತೆ ಇಲ್ಲ. ಈ IVF ಮತ್ತೆ ನಾರ್ಮಲ್ ಡೆಲಿವರಿ ಏನು ವ್ಯತ್ಯಾಸ ಕಂಡು ಬರುತ್ತೆ? IVF ಆಗಿದ ತಕ್ಷಣ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಬಾರದು ಅಂತ ಖಂಡಿತ ರೂಲ್ಸ್ ಇಲ್ಲ. ನಾವ್ ಎಷ್ಟೊಂದ್ ಜನಕ್ಕೆ ಮಾಡಿದೀವಿ. ಸೊ IVF ಮಾಡಿಸ್ಕೊಂಡು ನಾರ್ಮಲ್ ಡೆಲಿವರೀಸ್ ಮಾಡಬಹುದು. ಬಟ್ ಅಗೇನ್ ಸುಮಾರು ಜನ IVF ಗೆ ಬರೋರು
ವಯಸ್ಸು ಜಾಸ್ತಿ ಆಗಿರುತ್ತೆ, ಇಲ್ಲ ಆಲ್ರೆಡಿ ವಯಸ್ಸು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿ ಕಾಂಪ್ಲಿಕೇಶನ್ಸ್, ಮೆಡಿಕಲ್ ಕಂಡೀಷನ್ಸ್ ಹೆಚ್ಚಾಗಿ ನೋಡ್ತೀವಿ. ಡಯಾಬಿಟೀಸ್ ಆಗಿರ್ಬೋದು, ಇಲ್ಲ ಹೈಪರ್ ಟೆನ್ಷನ್ ಆಗಿರ್ಬೋದು, ಜಾಸ್ತಿ ಹೈ BP ಆಗಿರ್ಬೋದು, ಇಲ್ಲ ತುಂಬ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ವಯಸ್ಸು ಜಾಸ್ತಿ ಆಗಿರೋದ್ರಿಂದ ಮಗುದು ಗಾತ್ರ ಅಂದರೆ ಬರ್ತ್ ವೇಟ್ ಜಾಸ್ತಿ ಇರ್ಬೋದು. ಸೊ ಈ ಕಾರಣಗಳಿಂದ ನಾವು ಸಿಸೇರಿಯನ್ ಸೆಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ನೋಡ್ತೀವಿ ಹೊರತು ದೀಸ್ ಆರ್ ಪ್ಯೂರ್ಲಿ ಆಬ್ಸ್ಟೆಟಿಕ್ ರೀಸನ್ಸ್. ನಾವು IVF ಮಾಡಿದೀವಿ ಅಂತ ಸಿಸೇರಿಯನ್ ಏನು ಮಾಡಲ್ಲ. ಆ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿಕೊಂಡು ಆಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಕೆಲವರಿಗೆ ಒಂದು ಮಿತ್ತು ಎಗೈನ್, IVF ಆದ ನಂತರ ಈ ಮಗು ಹುಟ್ಟಿದ ನಂತರ ನನಗೆ ಶುಗರ್ ಬಂತು, BP ಬಂತು ಅಂತ ಹೇಳ್ತಾರೆ, ಇದು ನಿಜನಾ? IVF ಇಂದ ಏನ್ ಬರಲ್ಲ, ಬಟ್ ಪ್ರೆಗ್ನೆನ್ಸಿ ಇಸ್ ಆಲ್ವೇಸ್ ಅ ಟೆಸ್ಟಿಂಗ್ ಝೋನ್ ಅಂತ ಹೇಳ್ತೀವಿ. ಒಂದು ಮಹಿಳೆಗೆ BP ಬರ ಟೆಂಡೆನ್ಸಿ ಇದ್ರೆ, ಶುಗರ್ ಬರೋ ಟೆಂಡೆನ್ಸಿ ಇದ್ರೆ ಯೂಶಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಂಡ್ಬಿಡತ್ತೆ. ಸೊ ಇಟ್ ಇಸ್ ಅ ಟೆಸ್ಟಿಂಗ್ ಪೀರಿಯಡ್. ಅಂದ್ರೆ ಡೆಲಿವರಿ ಆದ ನಂತರ ಅದು ಹೋಗುತ್ತೆ, ಎರಡು ಶುಗರ್ ಇರ್ಬೋದು, BP ಎರಡು ತರನೂ ಆಗ್ಬೋದು. 50% 50% ಜನದಲ್ಲಿ ಅದು ಉಳ್ಕೊಳತ್ತೆ, ಇನ್ನೊಂದು 50% ಜನದಲ್ಲಿ ಅದು ಕಂಟಿನ್ಯೂ ಆಗತ್ತೆ. ಸೊ ಶುಗರ್ ಬಂದ ಅಂತ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟೈಮ್ ಶುಗರ್ ಕಾಣಿಸ್ಕೊಳ್ಳೋ ಅಂತ ಹೆಂಗಸರು ತುಂಬಾ ಅವರು ಡಯಟ್, ಎಕ್ಸಸೈಸ್ ಮತ್ತೆ ಶುಗರ್ ಕಂಟ್ರೋಲ್ ಮೇಲೆ ಅವರು ಕಾಳಜಿ ವಹಿಸ್ಬೇಕು. ಓಕೆ, ಕಳೆದ 13 ವರ್ಷದಿಂದ ನೀವು ಈ IVF ನಡೆಸಿದ್ರಿ, ಮತ್ತೆ ಕಳೆದ 2 ವರ್ಷದಿಂದ ನಿಮ್ಮ ಮಾಮ್ ಟ್ರೀ ಸಂಸ್ಥೆಯನ್ನು ನಡೆಸಿದ್ರಿ. ಈ 2 ವರ್ಷದಲ್ಲಿ ಯಾಕಂದ್ರೆ ಮಾಮ್ ಟ್ರೀ ಡೆಡಿಕೇಟೆಡ್ ಆಗಿ ನೀವು IVF ಸೆಂಟರ್ ಅಂತ ಈಗ ಶುರು ಮಾಡಿದ್ರಿಂದ, ಈ 2 ವರ್ಷದ ಅನುಭವದಲ್ಲಿ ನೀವು ಯಾವ ರೀತಿ ಸಂತೋಷ ಪಟ್ಟಿದ್ದೀರಿ ಡಾಕ್ಟ್ರೆ? ಸಂತೋಷಕ್ಕೆ ಲಿಮಿಟೇ ಇಲ್ಲ. ಹಾಗೇನೆ ಒಂದು ವೃತ್ತಿಯಿಂದ ಒಂದು ಅಂದ್ರೆ ತಾಯಿ ಭಾಗ್ಯ ಕೊಡೋದು ಅನ್ನೋದು ಅದು ಅನುಭವಿಸ್ತರಿಗೆ ಗೊತ್ತು, ಅದು ನಿಜ. ಬಟ್ ಐ ಥಿಂಕ್ ನಮ್ಗೆ ಎಷ್ಟು ಖುಷಿ ಕೊಡತ್ತೆ ಅಷ್ಟೇ ವಿ ಆರ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಈ ಕೆಲಸ ಮಾಡೋ ಆಪರ್ಚುನಿಟಿ ಸಿಕ್ಕಿರೋದೇ ಒಂದು ದೊಡ್ಡ ಭಾಗ್ಯ. ಸೊ ಈ ಆಪರ್ಚುನಿಟಿನ ಕಳ್ಕೊಳ್ದೇನೆ ನನ್ನ ಕಡೆಯಿಂದ ಏನ್ ಮ್ಯಾಕ್ಸಿಮಮ್ ನಾವು ಸಮಾಜಕ್ಕೆ ಕೊಡಬಹುದು ಅದನ್ನ ಕೊಡಬೇಕು ಅಂತ ನಿಂತಿದ್ದೀನಿ. ಓಕೆ, ಈಗ ನಮ್ಮ ಮಾಮ್ಸ್ ಟ್ರೀ ಬಗ್ಗೆ ಹೇಳಿದರೆ ಒಂದು ವೀಕ್ಷಕರಿಗೆ ತಮ್ಮ ಮಾಮ್ಸ್ ಟ್ರೀ ಬಗ್ಗೆ ಒಂದು ಪರಿಚಯ ಮಾಡಿ ಡಾಕ್ಟ್ರೆ. ಓಕೆ, ಮಾಮ್ ಟ್ರೀ IVF ಅಂಡ್ ಜೆನೆಟಿಕ್ಸ್ ಅಂತ 2024 ನವೆಂಬರ್ ಫಸ್ಟ್ ಟೈಮ್ ಓಪನ್ ಆಯ್ತು. ವಿಜಯನಗರ 2ನೇ ಹಂತ, ಯೋಗ ನರಸಿಂಹ ದೇವಸ್ಥಾನ ರಸ್ತೆಯಲ್ಲಿ. ಇದು ಡೆಡಿಕೇಟೆಡ್ IVF ಸೆಂಟರ್. ಮಾಮ್ ಟ್ರೀ IVF ಅಂಡ್ ಜೆನೆಟಿಕ್ಸ್ ಅಲ್ಲಿ ನಾವು IVF, IUI ಹಾಗೂ ನ್ಯಾಚುರಲ್ ಕನ್ಸೆಪ್ಷನ್ಗೂ ಸಹ ಹೆಲ್ಪ್ ಆಗೋ ಹಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು IVF ಸೆಂಟರ್ ಅಂದಿದ ತಕ್ಷಣ ಬಂದವರಿಗೆಲ್ಲ IVF ಮಾಡ್ತೀವಿ ಅಂತ ಅಲ್ಲ. ಡೆಫಿನೆಟ್ಲಿ ದೆರ್ ಇಸ್ ಅ ಪ್ರೋಟೋಕಾಲ್. ಎಷ್ಟು ಅಂದ್ರೆ ಆದಷ್ಟು ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಪಡ್ತೀವಿ. ಅದಾಗ್ಲಿಲ್ಲ ಅಂದ್ರೆ ಓನ್ಲಿ ದೆನ್ ವಿ ಸ್ಟೆಪ್ ಅಪ್ ದಿ ಟ್ರೀಟ್ಮೆಂಟ್. ನಮ್ಮಲ್ಲಿ ಎಂಬ್ರಿಯೋ ಫ್ರೀಸಿಂಗ್, ಎಗ್ ಫ್ರೀಸಿಂಗ್ ಹಾಗೂ ಸಿಮೆನ್ ಫ್ರೀಸಿಂಗ್ ಫೆಸಿಲಿಟಿ ಸಹ ಇದೆ. ತುಂಬಾ ಜನ ಕ್ಯಾನ್ಸರ್ ಪೇಷಂಟ್ಸು ಕೀಮೋಥೆರಪಿ ಇಲ್ಲ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಅವ್ರಿಗೆ ಇನ್ನ ಮಕ್ಕಳಾಗಿಲ್ಲ ಅಂದ್ರೆ, ಇಲ್ಲ ಇನ್ನೂ ಮದ್ವೆನೇ ಆಗಿಲ್ಲ ಅಂದ್ರೆ ಅವರು ಎಗ್ ಫ್ರೀಸಿಂಗ್ ಇಲ್ಲ ಸಿಮೆನ್ ಫ್ರೀಸಿಂಗ್ ನ ಮಾಡಿಸ್ಕೊಳ್ಬಹುದು. ಆ ಸೌಲಭ್ಯ ಸಹ ನಮ್ಮಲ್ಲಿದೆ. ಇನ್ನೊಂದು ಹೇಳಬೇಕು ಅಂದ್ರೆ ವಿ ಆಲ್ಸೋ ಡೂ ಎಂಬ್ರಿಯೋ ಬಯಾಪ್ಸಿ. ಇದು ಪ್ರಾಬಬ್ಲಿ IVF ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ವಿಚ್ ಇಸ್ ಅವೈಲಬಲ್. ನಾವು ಏನ್ ಭ್ರೂಣ ಮಾಡ್ತೀವಿ ಅದನ್ನ ಗರ್ಭಕೋಶ ಒಳಗಡೆ ಹಾಕೋದಕ್ಕಿಂತ ಮುಂಚೆ ಆ ಭ್ರೂಣದಲ್ಲಿ ಒಂದು ತೃಣನ ನಾವು ಟೆಸ್ಟಿಂಗಿಗೆ, ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸಿ, ಅದು ಜೆನೆಟಿಕಲಿ ನಾರ್ಮಲ್ ಭ್ರೂಣ ಆದ್ರೆ ಮಾತ್ರ ಅದನ್ನ ನಾವು ಗರ್ಭಕೋಶದ ಒಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಸೌಲಭ್ಯ ಸಹ ನಮ್ಮಲ್ಲಿ ಸಿಗತ್ತೆ. ಮಾಮ್ ಟ್ರೀ IVF ಅಂಡ್ ಜೆನೆಟಿಕ್ಸ್ ಅಲ್ಲಿ AI ಪವರ್ಡ್ ಸಿಮೆನ್ ಅನಲೈಸರ್ ಇದೆ. ಇದು ಆಟೋಮೇಟೆಡ್ AI ಡ್ರಿವನ್ ಸಿಮೆನ್ ಅನಲೈಸರ್. ಸಿಮೆನ್ ಅನಾಲಿಸಿಸ್ ಅಲ್ಲಿ ಮ್ಯಾನ್ಯುಯಲಿ ಅವರು ಅನಾಲಿಸಿಸ್ ಮಾಡಬೇಕಾದ್ರೆ 100 ಮಿಲಿಯನ್ 70 ಮಿಲಿಯನ್ ಸ್ಪರ್ಮ್ಸ್ನ ಒಂದೊಂದಾಗೆ ಎಣಿಸೋದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಸೊ ಈ ತೊಂದರೆನ ನಾವು ಓವರ್ಕಮ್ ಮಾಡೋದಕ್ಕೆ ಕಂಪ್ಯೂಟರೈಸ್ಡ್ ಮಷೀನ್ಸ್ ಬಂದಿದೆ. ನಾವು ಅದು ಸ್ಲೈಡಲ್ಲಿ ಸ್ಯಾಂಪಲ್ನ ಹಾಕಿ ಒಳಗಡೆ ಫೀಡ್ ಮಾಡ್ತೀವಿ ಅಷ್ಟೇ. ಅದು ಎಕ್ಸಾಕ್ಟ್ ಆಗಿ ಎಷ್ಟು ಸ್ಪರ್ಮ್ಸ್ ಇದೆ, ಎಷ್ಟು ಸ್ಪರ್ಮ್ಸ್ ಮೂವ್ಮೆಂಟ್ ಇದೆ, ಅದ್ರ ಮೊಟಿಲಿಟಿ ಎಷ್ಟಿದೆ, ಸ್ಪೀಡ್ ಎಷ್ಟಿದೆ ನೋಡೋದಕ್ಕೆ, ಆಕಾರದಲ್ಲಿ ನಾರ್ಮಲ್ ಆಗಿರೋಂಥ ಸ್ಪರ್ಮ್ಸ್ ಎಷ್ಟು ಅನ್ನೋದನ್ನ ಎಕ್ಸಾಕ್ಟ್ ಕರೆಕ್ಟ್ ನಂಬರ್ಸ್ ಕೊಡುತ್ತೆ. ಇದು ನಮ್ಮ ಟ್ರೀಟ್ಮೆಂಟ್ ಡಿಸಿಷನ್ ಮೇಕಿಂಗಿಗೆ ತುಂಬಾ ಇಂಪಾರ್ಟೆಂಟ್. ಅಡ್ವಾನ್ಸ್ ಲ್ಯಾಬ್ ಅಂತ ಹೇಳ್ಬೋದು. ಅಡ್ವಾನ್ಸ್ಡ್ ಆಂಡ್ರಾಲಜಿ ಲ್ಯಾಬ್. ಮಾಮ್ ಟ್ರೀ IVF ಅಂಡ್ ಜೆನೆಟಿಕ್ಸ್ ಅಲ್ಲಿ ಫರ್ಟಿಲಿಟಿ ರಿಲೇಟೆಡ್ ಸರ್ಜರೀಸ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್,
ಫೈಬ್ರಾಯ್ಡ್ ರಿಮೂವಲ್ ಆಗ್ಬೋದು, ಇಲ್ಲ ಟ್ಯೂಬ್ ಟೆಸ್ಟಿಂಗ್ ಆಗ್ಬೋದು, ಇಲ್ಲ ಪಾಲಿಪ್ ರಿಮೂವಲ್ ಆಗ್ಬೋದು, ಇದೆಲ್ಲ ಮಾಡ್ತೀವಿ. ಆ್ಯಂಡ್ ಫರ್ಟಿಲಿಟಿ ರಿಲೇಟೆಡ್ ಸ್ಕ್ಯಾನ್ಸ್ ಸಹ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟ್ರೆ. ಇದು ಮಾಮ್3 ಬಗ್ಗೆ ಪರಿಚಯ ಮಾಡಿದ್ಗೆ. ವಿಶ್ವ ಮಹಿಳೆಯರ ದಿನಾಚರಣೆ ನಾಳೆ ಮಾರ್ಚ್ 8ನೇ ತಾರೀಕು. ಇದು ಹೇಗೆ ಸೃಷ್ಟಿಯಾಯಿತು ಬಗ್ಗೆ ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ನಾವು ಮಾರ್ಚ್ 8ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. 1917 ಅಲ್ಲಿ ರಷ್ಯಾದಲ್ಲಿ ಡ್ಯೂರಿಂಗ್ ವರ್ಲ್ಡ್ ವಾರ್ 1 ಎಲ್ಲ ಹೆಂಗಸರು ಸ್ಟ್ರೈಕ್ ಹೋದ್ರಂತೆ, ಬ್ರೆಡ್ ಅಂಡ್ ಪೀಸ್ ಗೋಸ್ಕರ. ಇದು ಶುರು ಆಗಿದ್ದು ಮಾರ್ಚ್ 8ನೇ ತಾರೀಕು. ಸ್ಟ್ರೈಕ್ ಎಲ್ಲ ಮುಗಿಯುವ ಹಂತದಲ್ಲಿ ಅವ್ರಿಗೆ ದೇ ಗಾಟ್ ದ ರೈಟ್ ಟು ವೋಟ್. ಬಟ್ ದಿಸ್ ವಾಸ್ ಇನ್ 1917. ಈಗ 100 ವರ್ಷದ ಮೇಲಾಗಿದೆ. ಐ ಥಿಂಕ್ ವಿವ್ ಕಮ್ ಅ ವೆರಿ ಲಾಂಗ್ ವೇ. Now we are talking about, women empowerment. We as women leading the change for a more sustainable future. So ತುಂಬಾ ಹೆಮ್ಮೆ ಆಗತ್ತೆ ಕೂತ್ಕೊಂಡು ಜೆಂಡರ್ ಈಕ್ವಾಲಿಟಿ ಎಲ್ಲ ಇನ್ನು ಚರ್ಚೆ ಅವಶ್ಯಕತೆನೇ ಇಲ್ಲ, ಬಿಕಾಸ್ ವಿ ಆರ್ ಆಲ್ರೆಡಿ ದೇರ್. ಥ್ಯಾಂಕ್ ಯು ಡಾಕ್ಟ್ರೆ. ವೀಕ್ಷಕರೇ, ಇಷ್ಟೊತ್ತವರೆಗೂ ಡಾಕ್ಟರ್ ನವ್ಯಶ್ರೀ ಅವರು ಮಾಮ್ಸ್3ನ ಫೌಂಡರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ನವ್ಯಶ್ರೀ MS ಅವರು ಪರಿಚಯ ಮಾಡಿಕೊಂಡು ಅವರ ಮಾಮ್ಸ್3ಯಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬಗ್ಗೆ ಅದ್ರ ಬಗ್ಗೆ ಹೋಗಬೇಕು ಅಂದರೆ ನಮ್ಮ ಸ್ಕ್ರೀನಲ್ಲಿ ಆ ಮಾಮ್ಸ್3 ಇದು ನಾವು ಫೋನ್ ನಂಬರು ಅಡ್ರೆಸ್ ಎಲ್ಲ ಹಾಕ್ತೀವಿ. ದಯವಿಟ್ಟು ಹೋಗಿ ಅವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಏನೇ ಇದ್ರೂ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ಕೇಳ್ಕೊಳ್ತೇವೆ. ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಅಪ್ and explaining about what is PCOD and IVF ಅಂತ. ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಬಿಡುವು ಮಾಡಿಕೊಂಡು ನಮಗೋಸ್ಕರ ನಮ್ಮ ಡಾಕ್ಟರ್ ಸ್ಮೈಕ್ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ ಸ್ಮೈಕ್ ಪರವಾಗಿ ಧನ್ಯವಾದಗಳು ಡಾಕ್ಟರ್. ಧನ್ಯವಾದಗಳು.